ನಮಸ್ತೆ ರೈತ ಮಿತ್ರರೇ. ಪ್ರಸ್ತುತ ವಿಡಿಯೋದಲ್ಲಿ ಕಡಿಮೆ ಖರ್ಚಿನಲ್ಲಿ ಅಂದರೆ ಕಡಿಮೆ ರೇಟಲ್ಲಿ ಯಾವ್ಯಾವ ಸಿಗ್ತಾವೋ ಅವನು ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ಡ್ ಅಂದರೆ ಸೂಕ್ತವಾಗಿ ಎಲ್ಲ ನ್ಯೂಟ್ರಿಯೆಂಟ್ಸು ಅಂದರೆ ಎಲ್ಲ ಶಕ್ತಿ ಮತ್ತು ಎಲ್ಲ ಪ್ರೋಟೀನು ಸಿಗೋಂಗೆ ದಾಣಿ ಮಿಶ್ರಣ ತಯಾರು ಮಾಡ್ಕೊಳೋದು ಹೆಂಗೆ ಅಂತ, ಅಂದರೆ ಕುರಿ ಮೇಕೆಗಳಿಗೆ ಸಾಕಣೆ ಮಾಡೋರಿಗೆ ರೆಡಿ ಮಾಡಿಕೊಂಡು ತಿನ್ಸೋಕೆ ರೆಡಿ ಮಾಡ್ಕೊಳೋದು ಹೆಂಗೆ ಅನ್ನೋದು ಈ ಪ್ರಸ್ತುತ ವಿಡಿಯೋದಲ್ಲಿ ತಿಳಿಸೋಣ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಶಿವ ಮಾತಾಡ್ತಾ ಇರೋದು. ನಾನು ಓದಿದ್ದು MSc ಅಗ್ರಿಕಲ್ಚರ್, MSc ಕೃಷಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು. ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಮಿತ್ರರು ಸಬ್ಸ್ಕ್ರೈಬ್ ಆಗಿ ಇನ್ನು ತುಂಬ ಶೇರ್ ಮಾಡ್ಕೊಳೋದಿದೆ ನನ್ನ ನಾಲೆಡ್ಜು ಮತ್ತು ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮ್ಮ ಜೊತೆ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಾನು ಸಬ್ಸ್ಕ್ರೈಬ್ ಆದರೆ ಮುಂದೆ ಮಾಡೋ ವೀಡಿಯೋಗಳು ತಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮೊದಲೇ ಹೇಳ್ದಂಗೆ ಈ ಪ್ರಸ್ತುತ ವಿಡಿಯೋದಲ್ಲಿ ಕಡಿಮೆ ಖರ್ಚಿನಲ್ಲಿ ಸೂಕ್ತ ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ ಇರೋ ಅಂಥದ್ದು ಬ್ಯಾಲೆನ್ಸ್ಡ್ ಆಗಿರೋಂಥದ್ದು ದಾಣಿ ಮಿಶ್ರಣ ಅಂದರೆ ಕಾಳು ತಯಾರು ಮಾಡ್ಕೊಳೋದು ಹೆಂಗೆ ಅಂತ ಕುರಿ ಮೇಕೆಗಳು ತಿನ್ಸಲಿಕ್ಕೆ. ಈಗ ಮೊದಲೇ ಕ್ವಶನ್ನು, ಎಲ್ಲ ಟೈಮಲ್ಲೂ ಕುರಿ ಮೇಕೆ ಸಾಕಣೆಗೆ ದಾಣಿ ಮಿಶ್ರಣ ಕೊಡೋದು ಬೇಕಾ ಅಂತ. ನಾನು ಆಲ್ರೆಡಿ ಈಗ ಡಿಸ್ಕ್ರಿಪ್ಷನಲ್ಲಿ ನಾನು ಹಳೆ ವಿಡಿಯೋ ಒಂದು ಹಾಕ್ತೀನಿ ನಿಮಗೆ. ಕುರಿ ಮೇಕೆ ಸಾಕಣೆ ಬಗ್ಗೆ ದಾಣಿ ಮಿಶ್ರಣ ಇಲ್ದಲೆ, ದಾಣಿ ಮಿಶ್ರಣ ಅಥವಾ ಕಾಳು ಕೊಡ್ದೇ ಬರೀ ಒಣ ಮೇವು ಮತ್ತು ಹಸಿ ಮೇವು ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಹಾಕಿ ದಾಣಿ ಇಲ್ದಲೆ ಸಾಕೋದು ಹೆಂಗಂತಂದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ತಾವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಅದೇ ರೀತಿ ಈ ಥರ ಬ್ಯಾಲೆನ್ಸ್ಡಾಗಿ ನಾವು ಮೇವು ಕೊಟ್ಟರೆ ಎಲ್ಲ ಟೈಮಲ್ಲೂ ಕುರಿ ಮೇಕೆ ಸಾಕಣೆಯಲ್ಲಿ ದಾಣಿ ಮಿಶ್ರಣದ ಅವಶ್ಯಕತೆ ಇಲ್ಲ, ಹಾಕಬೇಕು ಅಂತ ಏನಿಲ್ಲ ಯಾವ ಟೈಮಲ್ಲೂ. ಈ ಥರ ಮಾಡಿದರೆ ಸಾಕಾಣಿಕೆ ಖರ್ಚು ತುಂಬ ಉಳಿಯುತ್ತೆ ಮತ್ತು ನಿಮಗೆ ಲಾಭದಾಯಕ ಆಗುತ್ತೆ. ಇದು ಮೊದಲೇದು ಒಂದು ನಿಮಗೆ ಪಾಯಿಂಟ್ ಕ್ಲಾರಿಟಿ ಮಾಡೋದಿತ್ತು, ಕ್ಲಾರಿಟಿ ಮಾಡಿದೆ. ಓಕೆ, ಇನ್ ಕೇಸ್ ನೀವು ಬೇರೆ ಥರ ಅಂದರೆ ನಾನೀಗ ದಾಣಿ ಮಿಶ್ರಣ ಇಲ್ದಂಗೆ ಸಾಕೋದು ಹೆಂಗೆ ಅಂತ ಹೇಳಿದ್ದೀನಿ. ಇನ್ನೊಂದು ಬೇರೆ ಮೆಥಡ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಅದನ್ನು ಬಿಟ್ಟು ನೀವು ಬೇರೆ ಥರ ಮೇವು ಹಾಕಿ ಮಾಡ್ತೀನಿ ಅಂದರೆ ದಾಣಿ ಮಿಶ್ರಣ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ದಾಣಿ ಮಿಶ್ರಣ ಹೆಂಗೆ ಮಾಡೋದು ಅಂತಂದು ಯಾವ ಪ್ರಪೋರ್ಷನ್ನಲ್ಲಿರಬೇಕು, ಏನು ಫಾರ್ಮುಲಾ ಅನ್ನೋದು ಈ ಪ್ರಸ್ತುತ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. ನಾನು ಹೇಳ್ದಂಗೆ ಮೊದಲೇ ಆ ಥರ ಹೇಳಿದ್ದಲ್ಲ, ಹಸಿ ಒಣ ಮೇವೆಲ್ಲ ಹಾಕಿದ್ರೆ ದಾಣಿ ಮಿಶ್ರಣ ಕೊಡೋದು ಬೇಕಾಗಿಲ್ಲ. ಓನ್ಲಿ ಯಾವಾಗ ಕೊಡಬೇಕು ಅಂದರೆ ಗರ್ಭ ಕಟ್ಟಿದಾಗ ಇನ್ನೇನು ಒಂದು ತಿಂಗಳು ಈಯಾಕೆ ಟೈಮ್ ಇದೆ ಅಂದಾಗ, ಅಂದರೆ ಮರಿ ಹಾಕೋಕ್ಕೆ ಟೈಮ್ ಇದೆ ಅಂದಾಗ ಅವಾಗ ಕೊಡಿ. ಮರಿ ಒಳ್ಳೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬರುತ್ತೆ ಮತ್ತು ಹಾಲು ಚೆನ್ನಾಗಿರುತ್ತೆ. ಮತ್ತು ಈದಾಗ 2-3 ಮರಿ ಏನಾದರೂ ಕೊಟ್ಟರೆ ಹಾಲು ಚೆನ್ನಾಗಿರಲಿ, ಮರಿಗಳು ಚೆನ್ನಾಗಿ ಹಾಲಿಗೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈದ್ಮೇಲೂ ಅದು ಮೇಕೆ ಹಾಕಿದ ಮೇಲೂ ಕುರಿ ಮೇಕೆ ಮರಿ ಬಂದಮೇಲೂ ಹಾಲು ಚೆನ್ನಾಗಿ ಬರೋದಕ್ಕೋಸ್ಕರ ಅವಾಗ ಕೊಡ್ಬೋದು. ಪರ್ ಡೇ ಒಂದಿನಕ್ಕೆ 300-400 ಗ್ರಾಮ್ ಕೊಟ್ಟರೆ ಸಾಕು. ಈ ಟೈಮಲ್ಲಿ ಇಷ್ಟು ಕೊಟ್ಟರೆ ಆ ಥರ ಮೇವು ಹಾಕಿದರೆ ಇನ್ಯಾವಕ್ಕೂ ಕಾಳು ದಾಣಿ ಮಿಶ್ರಣ ಕೊಡೋದು ಬೇಕಾಗಿಲ್ಲ. ಈಗ ಟಾಪಿಕಿಗೆ ಬರೋಣ, ಅಂದರೆ ಯಾವ ಥರ ಮಾಡೋದು ಅಂತ. ಈಗ ನಾನು ಹೇಳೋದು ಈಗ ಪಿಕ್ಚರು ಬರ್ತಾಯಿದೆಯಲ್ಲ, ಈಗ ನಾನೇನು ಈಗ ಹಾಕಿದ್ದೀನಲ್ಲ ಪಿಕ್ಚರು ಬರ್ತಾಯಿದೆ ಯಾವ ಥರ ಅಂತ ಒಂದು ಫ್ಲೋ ಚಾರ್ಟ್ ಹಾಕಿ ಫೋಟೋ ತೆಗೆದು ಹಾಕಿದ್ದೀನಿ. ಅದೇ ಈಗ ನೀವು ದಾಣಿ ಮಿಶ್ರಣ ಮಾಡೋಕ್ಕೆ ಬೈಬಲ್ ಥರ ಅದನ್ನು ಬರೆದಿಟ್ಕೊಂಬಿಡಿ. ಅದೇ ಪ್ರಪೋರ್ಷನ್ನಲ್ಲೇ ಹಾಕಬೇಕು. ಈಗ ಪಿಕ್ಚರ್ ಬರ್ತಾಯಿದ್ದಿಲ್ಲ, ಅದು ನೋಡ್ಕೊಳ್ಳಿ, ಈಗ ಹೇಳ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳೋದು ಈಗ 100 ಕೆ ಜಿ ದಾಣಿ ಮಿಶ್ರಣ ಮಾಡೋದು ಹೆಂಗೆ ಅಂತ ಹೇಳ್ಬಿಡ್ತೀನಿ. ಈ 100 ಕೆ ಜಿ ನೀವು ಮಿಶ್ರಣ ಮಾಡೋಕ್ಕಂದರೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಇದಕ್ಕೆ ಶಕ್ತಿ ಕೊಡೋವಂಥವು ಅರ್ಧ ಇರಬೇಕು. ಪ್ರೋಟೀನು ಅಂದರೆ ಮಾಂಸ ಖಂಡ ಬರೋದಕ್ಕೆ ಪ್ರೋಟೀನ್ ಆಹಾರಗಳು 10% ಇರಬೇಕು, ಅರ್ಧ ಇರಬೇಕು. ಇದು 50%, ಅದು 50%. ಈಗ 100 ಕೆ ಜಿಗೆ ಅಂತ ತಗೊಂಡ್ರೆ 50 ಕೆ ಜಿ ಶಕ್ತಿಗೆ ಸಂಬಂಧಪಟ್ಟದ್ದು ಇರಬೇಕು. ಇನ್ನೂ 50 ಕೆ ಜಿ ಪ್ರೋಟೀನು ಅಂದರೆ ಖಂಡ ಬಲ ಅಂತ ಆಗೋವಂಥವು 50 ಭಾಗ ಇರಬೇಕು.
ಅವು ಯಾವ್ಯಾವು ಅಂತಂದು ಮೇವು ಹೇಳುವಾಗ ಹೇಳಿದ್ದೀನಿ. ಈಗ ಇದರಲ್ಲೂ ಬರೆದಿದ್ದೀನಿ ನಾನು, ನೀವು ನೋಡ್ಬೋದು ಪಿಕ್ಚರಲ್ಲಿ. ಈಗ ಅದನ್ನು ಹೇಳ್ತೀನಿ. ಈಗ 100 ಕೆ ಜಿ ಮತ್ತು 100 ಕೆ ಜಿಗೆ 50 ಕೆ ಜಿ ಶಕ್ತಿಗೆ ಸಂಬಂಧಪಟ್ಟದ್ದು. ಶಕ್ತಿಗೆ ಸಂಬಂಧಪಟ್ಟದ್ದು ಅಂದರೆ ಯಾವ್ಯಾವು ಅಂದರೆ ಏಕದಳ ಇವು ಧಾನ್ಯಗಳು ಅಂದರೆ ಸೀರಿಯಲ್ಸು. ಯಾವ್ಯಾವು ಅಂದರೆ ಎಲ್ಲ ಬಂತು. ಸೀರಿಯಲ್ಸು, ಮಿಲ್ಲೆಟ್ಸು ಅಂತ ಬರುತ್ತೆ. ಇವು ಅಕ್ಕಿ, ಗೋಧಿ, ಜೋಳ, ಸಜ್ಜೆ, ರಾಗಿ, ನವಣೆ, ಮೆಕ್ಕೆಜೋಳ, ಇನ್ನು ಮೈನರ್ ಮಿಲ್ಲೆಟ್ಸ್ ಅಂತ ಬರ್ತವೆ. ಇವು ಕೊರ್ಲು, ಸಾಮೆ ಇವೆಲ್ಲ ಬರ್ತವೆ. ಇವೆಲ್ಲವೂ ಏನಂದರೆ ಇವು ಶಕ್ತಿಗೆ ಸಂಬಂಧಪಟ್ಟದ್ದು. ಇದರಲ್ಲಿ ಮತ್ತೆ ಶಕ್ತಿಗೆ ಸಂಬಂಧಪಟ್ಟದ್ದು 50 ಕೆ ಜಿ ಹೇಳಿದಲ್ಲ, ಅದರಲ್ಲಿ ಮತ್ತೆ 30-20 ಕೆ ಜಿ ಮಾಡಿಕೊಂಡು 30 ಕೆ ಜಿ ಕಾಳು ಇರಬೇಕು. ಅಂದರೆ ಅಕ್ಕಿ ಆಯಿತು, ನಿಮಗೆ ಯಾವ ಇದರಲ್ಲಿ ಮೊದಲೇ ಹೇಳ್ಬಿಡ್ತೀನಿ. ಈಗ ನಾನು ಇವೆಲ್ಲ ಬೇರೆ ಬೇರೆ ಹೇಳ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡ್ರೆ ಸಾಕು. ಯಾವುದು ನಿಮ್ಮ ಕಡೆ ಕಡಿಮೆ ರೇಟ್ ಇರುತ್ತೋ, ಈಗ ಸೌತ್ ಕರ್ನಾಟಕದಲ್ಲಿ ರಾಗಿ ಕಡಿಮೆ ರೇಟಿಗೆ ಸಿಗ್ಬೋದು, ರಾಗಿ ಹಾಕಿ ಅಂತಂದರೆ ಇಲ್ಲ. ಈಗ ನಾರ್ತ್ ಕರ್ನಾಟಕ ಕಡೆ ಜೋಳನ ಕಡಿಮೆ ಸಿಗ್ಬೋದು. ಒಟ್ಟು ನಾನು ಹಂಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಕಡೆ ಯಾವ್ದು ಕಡಿಮೆ ರೇಟಿಗೆ ಸಿಗುತ್ತೋ ಅದನ್ನು ಹಾಕಿ. ನಾನೆಲ್ಲ ಲಿಸ್ಟ್ ಕೊಟ್ಟಿರ್ತೀನಿ. ಇದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು 30 ಕೆ ಜಿ ಯಾವುದಾದ್ರೂ ಕಾಳು ಹಾಕಿ. ಈಗ ಮೊದಲೇ ಹೇಳ್ದಲ್ಲ, ಅವೆಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಕಾಳು ನಿಮ್ಮ ಕಡೆ ಯಾವ ಕಡಿಮೆ ರೇಟಿಗೆ ಸಿಗುತ್ತೋ ಅದನ್ನ ಹಾಕಿ. ಇನ್ನು 20 ಕೆ ಜಿ ತೌಡು ಹಾಕಿ. ತೌಡು ಅಂದರೆ ಬ್ರಾನ್, ಸಿಪ್ಪೆ ಬರುತ್ತಲ್ಲ, ಇವು ಪಾಲಿಷ್ ಮಾಡಿದಾಗ ಅದೆಲ್ಲ. ಅಕ್ಕಿ ತೌಡಾಯಿತು, ಗೋಧಿ ತೌಡಾಯಿತು, ಮೆಕ್ಕೆಜೋಳದ್ದಾಯಿತು, ಒಟ್ಟು ಯಾವುದಾದ್ರೂ ಅದರದ್ದು ಸಿಪ್ಪೆ ಬರುತ್ತೆ. ತೌಡು ಅಂದರೆ ಗೊತ್ತಾಗುತ್ತೆ ಅನಿಸುತ್ತೆ, ಬ್ರಾನು ಅಥವಾ ತೌಡು. ಅದು 20 ಕೆ ಜಿ ಇರಲಿ. ಈ ಶಕ್ತಿಗೆ ಸಂಬಂಧಪಟ್ಟದ್ದು 50 ಕೆ ಜಿ ಆಗೋಯಿತು. ಈಗ ಇನ್ನೂ ಉಳಿದದ್ದು ಪ್ರೋಟೀನಿಗೆ ಸಂಬಂಧಪಟ್ಟದ್ದು, ಅಂದರೆ ಖಂಡ ಬಲ ಆಗೋಂಥ ಫುಡ್ಗಳು, ಅಂದರೆ ದ್ವಿದಳ ಧಾನ್ಯದ್ದು. ಅಂದರೆ ಪ್ರೋಟೀನ್ ಇದು ಯಾವುದು ದ್ವಿದಳ ಧಾನ್ಯದ್ದು ಯಾವ್ಯಾವು ಅಂದರೆ ಇದರಲ್ಲಿ ಇದು ಖಂಡ ಇವು ಆಗೋಂಥವು ಯಾವ್ಯಾವು ಅಂದರೆ ಇದರಲ್ಲಿ ಮತ್ತೆ 2 ಭಾಗ ಮಾಡಿ. ಇದು 50 ಕೆ ಜಿ ಇರಲಿ. 50 ಕೆ ಜಿಯಲ್ಲಿ ಇದು ಸೇಮು 30 ಕೆ ಜಿ 20 ಕೆ ಜಿ ಮಾಡ್ಕೊಂಡ್ರೆ 30 ಕೆ ಜಿ ಅಂದರೆ 30 ಕೆ ಜಿ ಯಾವ ಕೊಡೋದು ಅಂದರೆ ಈ ಪ್ರೋಟೀನ್ ಇವು ಬರ್ತಾವಲ್ಲ, ಬೇಳೆಕಾಳು. ಈಗ ಬೇಳೆಕಾಳು ಒಟ್ಟು ಬರುತ್ತೆ, ಅದ್ರ ಮೇಲೆ ಸಿಪ್ಪೆ ಇರುತ್ತೆ. ಅದು ಒಟ್ಟು ಅಂತೀರ, ಏನು ಬ್ರಾನ್ ಅಂತೀರ, ಏನು ನೋಡಿ ಅದು ಯಾವುದು ಅಂದರೆ ತೊಗರಿ ಒಟ್ಟು, ಕಡಲೆ ಒಟ್ಟು, ಹೆಸರು ಕಾಳು ಒಟ್ಟು, ಉದ್ದಿಂದು, ಸೋಯಾಬೀನ್ದು, ಕಡಲೆದು, ಚೆನ್ನ, ಮೈಸೂರು ದಾಲು, ಒಟ್ಟು ಇವೆಲ್ಲ ಬರುತ್ತಾವಲ್ಲ, ಅದು ಸಿಪ್ಪೆ ಇರುತ್ತೆ ಒಟ್ಟು. ಅದನ್ನು 30 ಕೆ ಜಿ ಹಾಕಿ. ನಿಮ್ಮ ಕಡೆ ಯಾವುದು ಅದೇ ಮತ್ತೆ ಎಲ್ಲ ಹೇಳ್ತೀನಿ. ಇದರಲ್ಲಿ ಇಷ್ಟೆಲ್ಲ ಹೇಳ್ತೀನಲ್ಲ, ಇದರಲ್ಲಿ ನಿಮ್ಮ ಕಡೆ ಯಾವ್ದು ಕಡಿಮೆ ರೇಟಿಗೆ ಸಿಗುತ್ತೋ, ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನ ಹಾಕಿ. ಇನ್ನು 20 ಕೆ ಜಿ ಆಯಿಲ್ ಕೇಕ್ಸ್ ಅಂದರೆ ಕೇಕ್ ಅಂತ ಬರುತ್ತೆ. ಇದು ಏನು, ಈ ಎಣ್ಣೆ ಕಾಳು ಬೆಳೆಗಳು ಅದಾವಲ್ಲ, ಅದರಿಂದ ಎಣ್ಣೆ ತೆಗೆದ ಮೇಲೆ ಉಳಿಯೋಂಥದ್ದು. ಅಂದರೆ ಶೇಂಗಾದ್ದು ಹಿಂಡಿ, ಆಯಿಲ್ ಕೇಕ್ ಅಂದರೆ ಹಿಂಡಿ, ಶೇಂಗಾ ಹಿಂಡಿ, ಹತ್ತಿ ಕಾಳು ಹಿಂಡಿ, ಸೂರ್ಯಕಾಂತಿದು, ತೆಂಗಿನಕಾಯಿದು, ಇನ್ನೂ ತುಂಬ ಇದೆ, ಪಾಮ್ ಆಯಿಲು, ಇವೆಲ್ಲ ಒಟ್ಟು ಇಂಥವು. ನಿಮ್ಮ ಕಡೆ ಇದರಲ್ಲಿ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೋ ಇದು 20 ಕೆ ಜಿ ಹಾಕಿ. ಇಷ್ಟು ಹಾಕಿದರೆ ನಿಮ್ಮ 100 ಕೆ ಜಿ ದಾಣ ಮಿಶ್ರಣ ರೆಡಿಯಾಗುತ್ತೆ. ಇದಕ್ಕೆ ಮತ್ತು ಮುಂದೆ ಮಿನ್ರಲ್ ಮಿಕ್ಚರ್ ಅಂದರೆ ಮಿನ್ರಲ್ಸು ಹಾಕೋದು ಎಲ್ಲ ಟೈಮಲ್ಲೂ ನೆಸಸರಿ ಇಲ್ಲ. ಯಾವಾಗ ಹಾಕ್ಬೇಕು ಯಾವಾಗ ಬೇಡ ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ಯಾವುದು ನೀವು ಹಸಿ ಮೇವು ಕೊಡ್ತಾ ಇದ್ದರೆ ಸಾಕಾಣಿಕೆಯಲ್ಲಿ ಮಿನ್ರಲ್ ಮಿಕ್ಚರು ಹಾಕೋದು ಬೇಡ, ಇವನು ಹಾಕೋದು ಬೇಡ, ಏನು ವಿಟಮಿನ್ಸೊಂದು ಹಾಕೋದು ಬೇಡ, ವಿಟಮಿನ್ ಎ ಅದು. ನೀವು ಬರೀ ಒಣ ಮೇವಲ್ಲೇ ಮೇಯಿಸ್ತಾ ಇದ್ದೀರ ಅಂದರೆ ನಿಮ್ಮ ಕುರಿ ಮೇಕೆನ, ಆವಾಗ ಮಿನ್ರಲ್ ಮಿಕ್ಚರ್ ಬೇಕಾಗುತ್ತೆ. 1 ಕೆ ಜಿ 1% ಹಾಕಿ, ಮತ್ತು ವಿಟಮಿನ್ಸು ಬೇಕಾಗುತ್ತೆ. ಇದರಲ್ಲಿ ಮೊದಲೇ ಹೇಳಿದೆಲ್ಲ, ಇಷ್ಟೆಲ್ಲ ಹೇಳಿದ್ದೀನಿ ನಾನು ಲಿಸ್ಟ್ ಯಾವ್ಯಾವುದರಲ್ಲಿ ಯಾವ್ಯಾವ ಬರ್ತಾವೆ ಅಂತ. ನೀವು ಈ ಪಿಕ್ಚರಲ್ಲೂ ಇದೆ, ನೋಡ್ಕೊಂಬಿಡಿ. ಇದರಲ್ಲಿ ನಿಮ್ಮ ಕಡೆ ಇಷ್ಟು ಲಿಸ್ಟಲ್ಲಿ ಯಾವುದಾದ್ರೂ ಒಂದೊಂದು, ಈಗ 4 ಟೈಪ್ ಹೇಳಿದ್ದೀನಿ, 4 ವಿಧದಲ್ಲಿ ಯಾವ್ದು ನಿಮ್ಮ ಕಡೆ ಕಡಿಮೆ ರೇಟಿಗೆ ಸಿಗುತ್ತೋ, ಈಸಿಯಾಗಿ ಸಿಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಎಷ್ಟು ಕಡಿಮೆ ಖರ್ಚಾಗುತ್ತೋ ಅಷ್ಟು ಕಡಿಮೆ ಖರ್ಚಲ್ಲಿ ರೆಡಿ ಮಾಡಿಕೊಂಡು ಮೇಯಿಸಿದರೆ ನಿಮ್ಮ ಕುರಿ ಮೇಕೆ ಸಾಕಾಣಿಕೆಯನ್ನು ಇನ್ನೂ ಲಾಭವನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನನ್ನ ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ
ಧನ್ಯವಾದಗಳು. ನಮಸ್ತೆ.